ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ನಾವು ಇಡ್ಲಿ ಮಾಡೇವ್ರಿ ಮನೆಯೊಳಗನ ರೀ. ಅದು ಹೋಟೆಲ್ ಸ್ಟೈಲ್ ಒಳಗೆ ಆಗ್ಯಾವು. ಮತ್ತು ನೀವೇನು ಹೋಟೆಲ್ದಾಗ ತಿಂದ್ರೆ ಸಾಫ್ಟಾಗಿ ಬಂದಿರ್ತಾವಲ್ರಿ ಅದು ಸೇಮ್ ಆಗ್ಯಾವು. ಮತ್ತು ಇನ್ನೊಂದು ಏನಂತಂದ್ರೆ ಇದಕ್ಕೆ ನಾವು ಅವಲಕ್ಕಿ ಆಯ್ತು, ಆನಂತರ ಸಾಬೂದಾನಿ ಏನು ತಿನ್ನು ಸೋಡಾ ಇದು ಏನು ಬಳಸಲ್ಲ. ಮನ್ಯಾಗಿರುವಂಥ 3 ಐಟಮ್ಗಳನ್ನ ಅಷ್ಟೇ ಯೂಸ್ ಮಾಡೇನ್ರಿ. ಮತ್ತು ಇನ್ನೊಂದು ಏನಂತಂದ್ರೆ ಅಗದಿ ಸಾಫ್ಟಾಗಿ ಬಂದವು, ಮೆತ್ತಗಂದ್ರೆ ಮೆತ್ತಗಷ್ಟು ಆಗ್ಯಾವು. ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ಅಷ್ಟು ಫೀಲ್ ಆಗ್ತಾವೆ ನೋಡ್ರಿ. ಹೆಂಗೆ ಮಾಡೋದು ಅಂತೇಳಿ ನೋಡೋಣ್ರಿ. ಮತ್ತು ನೀವು ನೋಡಿರಿ ಅವಲಕ್ಕಿದು ಏನು ಹಾಕಕ್ಕೆ ಹೋಗ್ಬೇಡ್ರಿ ಇದಕ್ಕೆ. ಇಲ್ಲೇ ನಾವು ಹೇಳುವಂಥ ಪ್ರಮಾಣಗಳನ್ನು ಅಷ್ಟು ಹಾಕಿ ಮಾಡಿ ನೋಡಿರಿ. ನಿಮಗೂ ಕೂಡ ಏನಂತಂದ್ರೆ ಈ ಥರ ಸಾಫ್ಟಾದ ಇಡ್ಲಿಯನ್ನು ನೀವು ಕೂಡ ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕ ಕಡೆ ರೀ ಏನಂತಂದ್ರೆ ಜಾಸ್ತಿ ಉಪ್ಪಿಟ್ಟಿದು ಮಾಡ್ತಿರತ್ತ. ಈಗ ಇಡ್ಲಿ ಉಪ್ಪಿಟ್ಟು ಅವು ಎಲ್ಲ ಚಲೋ ಬಿಟ್ಟವು. ಆದ್ರೆ ನೀವು ಸಂಡೇ ಇದ್ದಾಗ ನಡಕ್ಕೆ ಮಾಡ್ತಿರ್ತೀರಲ್ಲ ಈ ಥರ ಮಾಡಿರಿ. ಹೆಂಗೆ ಮಾಡೋದು ಅಂತ ನೋಡ್ರಿ. ಇಲ್ಲೇ ಒಂದು ಪ್ರಮಾಣದೊಳಗೆ ನಾನು ಇದು ಕಪ್ನೊಳಗೆ ಏನು ಮಾಡೇನಂತಂದ್ರೆ ಉದ್ದಿನಬೇಳೆ ತೊಗೊಂಡೇನ್ರಿ. ಉದ್ದಿನಬೇಳೆ ತೊಗೊಂಡು ಇದನ್ನು ನಾವು ನೆನೆ ಹಾಕಬೇಕಾಕತಿ. ನಂತರ ಈ ಉದ್ದಿನಬೇಳೆ ತೊಳೆದ ಟೈಮ್ ಈಗ ನೋಡಿರಿ ಬೆಳಗಿನ 9 ಗಂಟೆ ಆಯಿತು ಉದ್ದಿನಬೇಳೆ ನೆನೆ ಹಾಕಿದಾಗ ನಾನು. ಈಗ ರಾತ್ರಿ 9:15 ಆಗೈತೆ ರೀ. ಈಗ ನಾನು ಈ ಏನು ಆ ಪ್ರಮಾಣದಾಗ ಉದ್ದಿನಬೇಳೆ ಹಾಕಿನಲ್ರಿ ಅದೇ ಪ್ರಮಾಣದೊಳಗೆ ನಾನಿಲ್ಲಿ ಇಡ್ಲಿ ರವೆ ಹಾಕತ್ತೇನೆ ರೀ. ಇದಕ್ಕೆ ನೀವು 4 ಹಾಕಿರ ಇಡ್ಲಿ ಬಿರ್ಸ್ ಆಗ್ತಾವ್ರಿ. ಉದ್ದಿನಬೇಳೆ ಕರೆಕ್ಟ್ ಇರ್ಬೇಕು ಅವಕ್ಕೆ. ಅದಕ್ಕಾಗಿ ನೀವು 3 ಪ್ರಮಾಣದೊಳಗೆ ಹಾಕಿರಿ. ನಂತರ ನಾ ಹಂಗೆ ಅಜ್ಮಾಸ್ ಮಾಡ್ತಿದ್ದೆ ರೀ ಮೊದಲು. ಅಜ್ಮಾಸ್ ಮಾಡಿದ್ರೆ ಏನಾಕ್ಕವು ಒಮ್ಮೊಮ್ಮೆ ಫುಲ್ಲು ಪಳ್ಳಾಗ್ತಾವೆ ರೀ, ಏಳೋದೇ ಇಲ್ಲ. ನೀವು ಹಂಗೆ ಇದು ಮಾಡಕತ್ರ ಮತ್ತೊಮ್ಮೆ ಏನಾಕ್ಕವು ಫುಲ್ ಬಿರ್ಸಾಗ್ತಾವೆ. ಅದಕ್ಕಾಗಿ ನೀವು ಪ್ರಮಾಣ ಇಟ್ಟು ಮಾಡಿ ನೋಡಿರಿ. ಅಂದ್ರೆ 1 ಕಪ್ಪ ಉದ್ದಿನಬೇಳೆ 3 ಕಪ್ ರವಾನ ಯೂಸ್ ಮಾಡಿ ಇಡ್ಲಿಯನ್ನು ಮಾಡಿರಿ. ಈ ಥರ ಸಾಫ್ಟಾಗಿ ಇಡ್ಲಿ ಬರ್ತಾವೆ. ಈಗ ರಾತ್ರಿ ನೋಡಿರಿ ನಾನು ಫಸ್ಟ್ನೇಕೆ ಆ ರವೆ ಎಲ್ಲ ತೊಳೆದಿಟ್ನಿ. ಏನಾರು ಹುಳ ಹಪ್ಪಡಿ ಇದ್ದಿದ್ದಿಲ್ಲ ಚಂದಮೆ ಕೇರೆ ರವೆ ತೊಳೆದಿಟ್ರಿ. ಆಮೇಲೆ ಈಗ ನಾ ಏನಂತಂದ್ರೆ ಈ ಏನು ಉದ್ದಿನಬೇಳೆ ಐತಲ್ಲ ಅದನ್ನು ನಾನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಂದು ಇದಕ್ಕೆ ಅವಲಕ್ಕಿದು ಏನು ಹಾಕಿಲ್ಲ. ಮೊದಲು ಅವಲಕ್ಕಿದು ಹಾಕ್ತಿದ್ನಿ. ಆದ್ರೆ ಒಬ್ರು ಹಿಂಗಂದ್ರೆ ನಮ್ಮ ಅಕ್ಕ ಹೇಳಿರು ನನಗೆ, ಅವಲಕ್ಕಿ ಯಾಕೆ ಹಾಕ್ತೀವಿ ಇದನ್ನು ಅಷ್ಟೇ ಮಾಡಿ ನೋಡಿ ಹಿಂಗೆ ಕರೆಕ್ಟ್ ಮಾಡು ಅನ್ನಕತ್ತಳು ರೀ. ನಮ್ಮ ಅಕ್ಕ ಹೇಳಿ ಟಿಪ್ಸನ್ನು ಫಾಲೋ ಮಾಡಿದಾಗಿಂದ ನಮ್ಮ ಮನ್ಯಾಗ ಇಡ್ಲಿ ಅಂತೂ ಭಾರಿ ಮಸ್ತ್ ಆಗತ್ತವು. ಮತ್ತು ನೋಡ್ರಿ ಈಗ ನಾನು ಪೇಸ್ಟ್ ಮಾಡ್ಕೊಂಬಂದಂಥ ಉದ್ದಿನಬೇಳೆ ಮತ್ತು ಈ ಇಡ್ಲಿ ರವೆ ಎರಡೂ ಮಿಕ್ಸ್ ಮಾಡಿ ಚಂದಮಗೆ ಕೈಲೇನೂ ಮಾಡಿರಿ ಅಥವಾ ಒಂದು ಸ್ಪೂನ್ ತೊಗೊಂಡು ಮಾಡಿರಿ. ಈ ಥರ ಅಷ್ಟು ಚಂದ ಆನಂತರ ರೀ ನಾವಿಲ್ಲಿ ಎಷ್ಟು ಚಂದಮೆ ಮಿಕ್ಸ್ ಮಾಡಿದ್ಮ್ಯಾಗ ನೋಡಿರಿ ಬೆಳಗಿನ ಟೈಮಿಗೆ ಲಘು ನೆನೆ ಹಾಕಿರಿ. ಸಾಯಂಕಾಲ ಒಂದು ಸ್ವಲ್ಪ ರೇಟ್ ಆಗಿರೋಬ್ರಿ ನಡಿತೈತಿ. ನೀವು ಬೆಳಗ್ಗೆ 12 ಗಂಟೆಗೆ ಹಾಕಿ ಸಾಯಂಕಾಲ 6-7 ಗಂಟೆಗೆ ರುಬ್ಬಿರ ಅದೇನಂದ್ರೆ ಹುಳಿ ಬರೋಂಗಿಲ್ಲ, ಚಲೋ ತಮೆ ಉಬ್ಬಿ ಬರೋಂಗಿಲ್ಲ, ಹುದಿ ಬರೋಂಗಿಲ್ಲ. ಅದಕ್ಕಾಗಿ ಬೆಳಿಗ್ಗೆ ಲಘು ಹಾಕಿರಿ ನೆನೆ. ಅನಂತರ ಈಗ ತೆಳಗೆ ಕಲ್ಲು ಮ್ಯಾಗ ಇಡಕ್ಕೆ ಹೋಗ್ಬೇಡ್ರಿ ಹಿಟ್ಟನ್ನು. ಯಾಕಂದ್ರೆ ಅದು ಹುದಿಗೆ ಬರೋದಿಲ್ಲ ರೀ ಮತ್ತಟ ತಂಪಿಗೆ. ನೀವು ಎಷ್ಟು ಬಿಸಿ ಇಡ್ತೀರಲ್ರಿ ಅಂತರಲ್ಲೇ ಇಟ್ರೆ ಲಘು ಹುದಿಗೆ ಆಗಿ ಬರ್ತೈತಿ. ಈಗ ನೋಡಿರಿ ಬೆಳಿಗ್ಗೆ ನಾನು ಬೆಳಿಗ್ಗೆದು ನೀರು ಕುಡಿಯತ್ತೀನಿ ರೀ. ಅವಾಗ ನಾನು ಈಗ ಒಣ್ಯಾಕೆ ಏನು ಮಾಡತ್ತೇನೆ ಇದಕ್ಕೆ ತಿನ್ನೋ ಸೋಡಾ ಹಾಕತ್ತಿಲ್ಲ, ಅಡುಗೆ ಸೋಡಾ ಅದು ಏನು ಹಾಕತ್ತಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆಲ್ಲನೂ ಚಂದಮಿಗೆ ಗರ 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 ಎಲ್ಲ ಮಿಕ್ಸ್ ಮಾಡಿ ಈಗ ಮತ್ತೊಂದು ಸ್ವಲ್ಪ ಇಡುಣ್ರಿ, ತೆಗೆದಿಡುಣ್ರಿ. ಆಮೇಲೆ ನಾ ಸಾಂಬಾರು ಚಟ್ನಿ ಎಲ್ಲ ಮಾಡ್ಕೊಂಡ ನಂತರ ಈಗ ಇಡ್ಲಿ ನೋಡಿರಿ ಸಾಂಬಾರು ಅಂತೂ ರುಚಿಕಡೆ ರೆಡಿ ಆಗೈತಿ. ಈಗ ಇಡ್ಲಿ ಮಾಡೋಕೆ ಇಡಾತನು. ನೀವು ನಂದು ಇಡ್ಲಿ ಹಂಚು ಏನೈತಲ್ರಿ ಅದು ಮನೆ ನೋಡಿರಿ ಒಟ್ಟು ಕಪ್ಪಾಗಿಲ್ಲ. ಯಾಕಂದ್ರೆ ಅದಕ್ಕೊಂದು ಸ್ವಲ್ಪ ಈಗೇನು ಸಾಂಬಾರು ಮಾಡೋಕೆ ಹುಂಚೆನ ಯೂಸ್ ಮಾಡಿರ್ತೀರಲ್ರಿ ಅದೇ ಹುಂಚೆಹಣ್ಣನ್ನು ನೀವು ಇಡ್ಲಿ ಏನದು ನೀರು ಕುದ್ದಿರ್ತೈತಲ್ಲ ಆ ಥರ ಒಗೀರಿ. ಆ ಥರ ಒಗೆಯೋದ್ರಿಂದ ಏನಾಕತ್ತೆ ಅಂದ್ರೆ ಪೂರ್ತಿ ಅದು ಕಪ್ಪಾಗೋದಿಲ್ಲ ರೀ. ಹೆಂಗೆ ವೈಟ್ ಇರ್ತೈತೆ ಹಂಗೆ ಇರ್ತೈತೆ ರೀ. ಈಗ ನೀರು ಕುದ್ದು ಕಪ್ಪಾಕತ್ತಲ್ರಿ ಹಂಗೇನೂ ಆಗೋದಿಲ್ಲ. ಒಮ್ಮೆ ಮಾಡಿ ನೋಡಿರಿ ನೀವು. ಅಕಸ್ಮಾತ್ ನಿಮ್ದು ಏನಾರ ಇಡ್ಲಿ ಸಟ್ಟ ಕಪ್ಪಾಗಿತ್ತಂದ್ರೆ ಅದ್ರಾಗ ಒಂದು ಸ್ವಲ್ಪ ಲಿಂಬೆ ಹುಳರ ಅಥವಾ ಸ್ವಲ್ಪ ಹುಂಚೆ ಹಣ್ಣಿನ ಸೆಪ್ ಇರ್ತೈತಲ್ರಿ ಹುಂಚೆ ಹಣ್ಣು ಅಥವಾ ಅದನ್ನ ಊದ್ಬಿಡ್ರಿ. ಅವಾಗ ಏನಾಕತಿ ನಿಮ್ಮ ದೋಸೆ ಇಡ್ಲಿ ಹಂಚು ಏನಿರ್ತೈತಲ್ರಿ ಅದು ಮನೆ ಪೂರ್ತಿ ಸಟ್ಟ ವೈಟ್ ಕಲರ್ ಇರ್ತದೆ ರೀ. ಈಗ ನೋಡಿರಿ ನಾನು ಎಲ್ಲನೂ ಚಂದಮಗೆ ಎಣ್ಣೆ ಹೆಚ್ಚಿ ತಟ್ಟೆಗೆಲ್ಲನೂ ಇಡ್ಲಿ ಏನದ ಪೇಸ್ಟನ್ನು ಹಾಕುತ್ತೇನು. ನಂತರ ಈಗಷ್ಟು ಹಾಕಿದ್ನ ನೀವು ಅವು 3 ಕಾನೆ ಏನು ತುತ್ತದವಲ್ರಿ ಅವನ್ನಷ್ಟು ಸೇಮ್ ಇಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಹೊಗೆ ಪಾಸ್ ಆಗ್ಬೇಕು ರೀ, ಮ್ಯಾಗ ಬರ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಏನು ಮಾಡಿರಿ ಚೇಂಜ್ ಮಾಡಿ ಇಟ್ಬಿಡ್ರಿ. ಈ ತೂತುಗಳದಾವಲ್ಲ ಅದ್ರ ಮ್ಯಾಗ ಸೇಮ್ ಇಡಕ್ಕೆ ಹೋಗ್ಬೇಡ್ರಿ, ಬೇರೆ ಬೇರೆ ಇಡ್ರಿ. ಈಗ ನಾನು ನಿಮಗೆ ತೋರಿಸ್ತೇನೆ ನೋಡಿರಿ ಹೆಂಗೆ ಇಡೋದು ಅಂಥೇಳಿ. ಬೇಕಾರೆ ಹಿಂಗೆ ಮಾಡಿ ನೋಡಿರಿ, ನೀವು ಅಂತೀರಿ ಅಕ್ಕ ನೀವು ಮಾಡಿದ್ದು ಮಸ್ತ್ ಐತೆ ನೋಡ್ರಿ ಅಂತ. ಯಾರು ಬ್ಯಾಚುಲರ್ ಇದ್ದಾರೆ ಕೂಡ ನೀವು ಇಡ್ಲಿ ಮಾಡ್ಕೊಂಡು ತಿನ್ನಿರಿ ಅನ್ನಗೊಡ್ರೆ ಹೋಟೆಲ್ದಾಗ ಏನು ತಿಂತೀರಿ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಈ ಥರ ಟಿಪ್ಸನ್ನು ಫಾಲೋ ಮಾಡ್ಕೊಂಡು ಮಾಡಿರಿ ನೀವು. ಯಾಕೆ ಚಲೋ ಬರಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿರಿ, ಚಲೋ ಬಂದರೂ ಕಾಮೆಂಟ್ ಮಾಡಿರಿ. ಹೇಳ್ತೇನೆ ರೀ ನಿಮಗೆ ಹೆಂಗೆ ಮಾಡೋದು ಅಂಥೇಳಿ. ಆನಂತರ
ಇನ್ನೊಂದು ಏನಂತಂದ್ರೆ ಆಗ ಹೇಳ್ತೀನಲ್ರಿ ಈಗ ಹಾಕಿ ಅಲ್ಲಿ ಇಡ್ತಾನೆ ನೋಡಿರಿ ನಿಮ್ಗೆ ಪೂರ್ತಿ ಕಾಣುವಂಗೆ ಇಲ್ಲಿ ನೋಡಿರಿ ಆವಾಗ ನೋಡಿರಿ ಅದು ಹೇಳತ್ತಾನೆ ನೋಡಿರಿ ನಿಮಗದ ಒಂದು ಸ್ವಲ್ಪ ನಾ ಅದ ಪೂರ್ತಿ ತೆಳಗೆ ಬರಲಿಲ್ಲ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಇಡ್ಬೇಕು ನೋಡಿರಿ ಈಗ ಒಂದು ಸ್ಲೋ ಫ್ಲೇಮ್ದಾಗ ಇದ್ದು ಒಂದು ಸ್ವಲ್ಪ ಹೈ ಇಟ್ಟು ಒಂದು 7-8 ನಿಮಿಷ ಇಡ್ರಿ ಆವಾಗ ಒಂದು ಸ್ವಲ್ಪ ನೀವೇನು ಮಾಡಿರಿ ನಿಮಗೆ ಆಗೈತಿ ಇಲ್ಲ ಒಂದು ಗೊತ್ತಾಗಲಿಲ್ಲ ಒಂದು ಸ್ಪೂನ್ ತೊಗೊರಿ ಅಥವಾ ಒಂದು ಚಾಕು ತೊಗೊರಿ ಅದ್ರ ಹಾಕಿ ನೋಡಿರಿ ಅದೆಲ್ಲ ಬಂದಿತ್ತು ಅಂತಂದ್ರೆ ಹಿಟ್ಟು ಹತ್ತಲಿಲ್ಲ ಅಂದ್ರೆ ತೆಗೆದು ಬಿಡ್ರಿ ನಡಿತೈತಿ ಈಗೆಲ್ಲ ರೆಡಿ ಆಗ್ಯಾವ ನೋಡಿರಿ ಈಗ ನೋಡಿರಿ ನಮ್ಮ ಇಡ್ಲಿ ರೆಡಿ ಆಗ್ಯಾವು ಈಗ ಒಂದು ಪ್ಯಾಟರ್ನ್ ತೆಗೆದಿದ್ದೇನೆ ನೋಡಿರಿ ಎಷ್ಟು ಸಾಫ್ಟಾಗಿ ಇದಕ್ಕೆ ಎಣ್ಣೆದು ಏನು ಹಾಕಕ್ಕೆ ಹೋಗ್ಬೇಡ್ರಿ ನೀವು ಹೋಟೆಲ್ದಾಗ ಎಣ್ಣೆ ಹಾಕ್ತಾರೆ ಯಾಕಂದ್ರೆ ತಳ ಹಿಡಿಬಾರ್ದು ನಮ್ಮ ಮನ್ಯಾಗ ಎಷ್ಟು ತಿಂತವ್ರಿ ನಾವು ಒಂದು 3 ಸೆಟ್ ಆಗೋದು ಅಷ್ಟೇನು ತಳ ಹಿಡಿದಿಲ್ಲ ಅದಕ್ಕಾಗಿ ಹಸಿ ಎಣ್ಣೆನ ನಾನು ಅಲ್ಲಿ ಹಾಕಿಲ್ಲ ನೀವು ಹಾಕಕ್ಕೆ ಹೋಗ್ಬೇಡ್ರಿ ಇಲ್ಪ ನಾ ಹಾಕೋತಾನಂದ್ರೆ ನಿಮ್ಮ ತಳ ಹಿಡಿತೈತಿ ಹಾಕೋತಾನಂದ್ರೆ ಹಾಕೋರು ನಡಿತೈತಿ ಆದ್ರೆ ನಾ ಮಾತ್ರ ಹಾಕಿಲ್ಲ ನೋಡಿರಿ ಇಲ್ಲಿ ನೋಡಿರಿ ಎಷ್ಟು ಮಸ್ತಾಗಿ ಬಂದವು ಸ್ಪಾಂಜಿ ಟೈಪ್ ಆಗ್ಯಾವು ಎಷ್ಟು ನಮ್ಮ ಮನ್ಯಾಗ ನಮ್ಮ ಯಜಮಾನ್ರು ಅನ್ನತ್ತಾರ ನನ್ನ ಮಗಳು ಅನ್ನತ್ತಾಳು ಹೋಟೆಲ್ ಸೇಮ್ ಹಂಗಾಗೈತೆ ಅಂಥೇಳಿ ಆನಂತರ ಸಾಂಬಾರಂತೂ ಮಸ್ತಾಗಿದ್ರಿ ನಿಮ್ಗೆ ಸಾಂಬಾರು ರೆಸಿಪಿನೂ ಮುಂದೆ ಇನ್ನೊಂದು ಏನಂತಂದ್ರೆ ಲಾಗ್ನ್ಯಾಗ ಅಥವಾ ಇನ್ನೊಂದು ರೆಸಿಪಿ ಒಳಗೆ ಶೇರ್ ಮಾಡ್ಕೊತಾನು ವೆಜಿಟೇಬಲ್ ಸಾಂಬಾರನ್ನು ಮಾಡೇನು ಚಟ್ನಿ ಮಾಡ್ಕೊಂಡ ನೋಡಿರಿ ಫ್ರೆಂಡ್ಸ ನಿಮಗೂ ಈ ಥರ ಸಾಫ್ಟ್ ಒಂದು ಇಡ್ಲಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಮ್ಮ ಏನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮುಂದಿನ ರೆಸಿಪಿ ಒಳಗೆ ಮತ್ತು ಬೇರೆ ಒಂದು ರೆಸಿಪಿನ ತೊಗೊಂಡು ಭೇಟಿ ಕಣ್ರಿ ಅಲ್ಲಿವರೆಗೂ ನಮಸ್ಕಾರ ರೀ ಎಲ್ಲರಿಗೂ